ಹಾಕಿಸ್ಕೊಳ್ದೆ ಪೆಟ್ರೋಲ್ ಖಾಲಿಯಾಗಿ ತಳ್ಕೊಂಡು ಹೋಗ್ತಾ ಇದ್ದಾರೆ ಪೆಟ್ರೋಲ್ ಬಂಕ್ಗೆ. ಜೊತೆ ನನ್ನೂ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಅಷ್ಟು ದೂರದಿಂದ ತಳ್ಕೊ ಬಂದಿದ್ದೀನಿ, ಅಲ್ಲಿಗೆ ಹೋದ್ಮೇಲೆ ಪೆಟ್ರೋಲ್ ಇಲ್ಲ ಅಂತ ನಂಗೆ ನನ್ನ ಮಗ. ಹಾಯ್ ಹಲೋ ಗುಡ್ ಮಾರ್ನಿಂಗ್, ನಾನು ನಿಮ್ಮ ನಿಧಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿ ಲೈವ್ ಟಾಕೀಸ್. ಸೊ ಇವಾಗ ಟೈಮು 5:30, ಊರಿಂದ ಹೊರಡೋ ಸಮಯ. ಇಲ್ಲಿ ನಾನು ಒಬ್ಬನೇ ಇದ್ದೀನಿ. ಇವಾಗ ಅಲ್ಲಿ ನನ್ನ ಫ್ರೆಂಡ್ಸ್ ಬರ್ತೀನಿ ಅಂತಂದವ್ರೆ, ಅವರು ಬೆಂಗ್ಳೂರಿಗೆ ಹೋಗಬೇಕು. ಅವ್ರನ್ನ ಪಿಕ್ ಮಾಡ್ಕೊಂಡು ಅಲ್ಲಿಂದ ಹೋಗಿ ಮಿಂಚನ್ನ ಪಿಕ್ ಮಾಡ್ಕೊಂಡು ಸೊ ಬ್ಯಾಂಗ್ಳೂರಿಗೆ ಹೋಗಬೇಕು. 7:30 ಒಳಗಡೆ ಹೋಗಬೇಕು. ಆಲ್ರೆಡಿ 5:30 ಆಯಿತು. ಇನ್ನು ಅವರೆಲ್ಲರೂ ಪಿಕ್ ಮಾಡ್ಕೊಂಡು 7:30 ಒಳಗಡೆ ಬೆಂಗ್ಳೂರಿಗೆ ಹೋಗಬೇಕು. 7:30ಗೆ ಹೋದರೆ ಮಿಂಚು ಡ್ಯೂಟಿಗೆ ಹೋಗೋಕ್ಕೆ ಕರೆಕ್ಟ್ ಟೈಮ್ ಆಯ್ತದೆ. ನನಗೂ ಬೇರೆ ಬೇರೆ ಕೆಲಸಗಳಿದೆ ಇವತ್ತು. ಸೊ ಎಲ್ಲ ಇದಕ್ಕೆಲ್ಲ ಹೋಗಬೇಕು. ಬೆಸ್ಕಾಮ್ ಹತ್ರ ಎಲ್ಲ ಹೋಗಿ ಸ್ವಲ್ಪ ಕೆಲಸಗಳಿದೆ, ಅದೆಲ್ಲ ಮುಗಿಸ್ಬೇಕು. ಸೊ ಬನ್ನಿ, ನಮ್ಮ ಮಮ್ಮಿ ಅವಾಗಿಂದ ಏನೋ ಹ್ಞೂ ಆಯಿತು. ಮಡುಗು ಒಂದ್ರೊಳಗೆ ಒಂದ. ಇದು ನಮ್ಮತ್ತೆ ನನಗೆ ಹಳಿ ಮೈಂಗೆ ಅಂತ ಮಾಡ್ಕೊಬಂದಿರೋ ತಿಂಡಿಗಳು. ಸೊ ಅದೆಲ್ಲ ತುಂಬ್ತೈತೆ. ಇಲ್ಲೊಂದಿಷ್ಟವೆ, ಇದೆಲ್ಲ ತಗೊಂಡು ಹೋಗ್ಬೇಕು ಇವಾಗ ಬೆಂಗ್ಳೂರಿಗೆ. ಇದೆಲ್ಲ ತಿಂದು ಖಾಲಿ ಮಾಡಬೇಕು. ಕೆಲವು ದಿನಗಳಿಲ್ಲ ಮತ್ತೆ ಆಯಿಲಲ್ಲಿ ಮಾಡಿರೋದೆಲ್ಲ ಎಲ್ಲ ಹೋಗ್ಬಿಡ್ತವೆ. ಇದೆಲ್ಲ ಪ್ಯಾಕ್ ಮಾಡ್ತವ್ರೆ. ಸೊ ಹಿಂಗೆಲ್ಲ ಎತ್ಕೊಂಡು ಹೊರಡೋಣ. ನನಗೆ ವೆಯ್ಟಿಂಗ್ ಅವರು. ಮಮ್ಮಿ ಯಪ್ಪ ಒಂದು ಬ್ಯಾಗು ತಿಂಡಿ ಹಂಗೆ ತುಂಬೈತೆ. ಇವೆಲ್ಲ ಡಿಕ್ಕಿಗೆ ತುಂಬಬೇಕು. ಸುಮಂತ ಫೋನ್ ಮಾಡೇ ಬಿಟ್ಟ. ಹೇಳ ನಾವು ನಾನು ಕಾರ್ ಸ್ಟಾರ್ಟ್ ಮಾಡ್ಕೊಂಡು ನಿಂತಿದ್ದೀನಿ. ಸೌಂಡ್ ಕೇಳಿಸ್ತೈತಾ? ಹಾಂ ಹಾಂ ಬಾ. ಹಾಂ ಸರಿ ಸರಿ. ಸೊ ಈಗ ಸುಮಂತನು ಬತ್ತಾವನೆ. ಕರೆಕ್ಟ್ ಟೈಮ್ ಇದು. ಈಗ ಅವನು ಕರ್ಕೊಂಡು ಹೋಗುತ್ತೆ. ಓಹೋ ಮಿಂಚು ರಾಣಿನೂ ಫೋನ್ ಮಾಡೇ ಬಿಟ್ಲು. ಹೇಳೆ ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ, ಹೊರಡೋದಷ್ಟೇ. ಹಾಂ ಬತ್ತಾವ್ರ ಅವ್ರಿಗೆ. ಸರಿ ಆಯಿತು. ಸೊ ಬನ್ನಿ, ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ. ನಮ್ಮ ಮಮ್ಮಿನೂ ಹಾಲು ತಗೊಂಡು ಡೈರಿಗೆ ಹೋಯ್ತು. ಸೊ ನಾವು ಹೊರಡೋದ. ನೋಡಿ ನಾನು ಗಾಡಿ ಓಡಿಸ್ತಾ ಇದ್ದೀನಿ. ಎಲ್ಲ ಯಾವ ರೇಂಜ್ ಬರಕೆ ಹೊಡಿತಾವ್ರೆ ನೋಡ್ರಿ. ಇವಳು ಮನೆಗಳೇ ಸುಮಂತ ಬಾಯಿ ಬಿಟ್ಕೊಂಡು ಬರಕೆ ಹೊಡಿತಾವನೆ. ಮಂಜನೂ ಮಲಗಿಬಿಟ್ಟವನೆ. ಇಲ್ಲಿ ನಾನೊಬ್ಬ ಸಾಂಗ್ ಹಾಕೊಂಡು ಗಾಡಿ ಓಡಿಸ್ತಾ ಇದ್ದೀನಿ. ಸುಖ ನೀರು ಸುಖ ಯಾರಿಗೂ ಇಲ್ಲ. ಎಬ್ಬರಿಸ್ಮ ಅಂದರೆ ಓಲಿ ಪಾಪ ಅಂತ ಅನ್ನಿಸ್ತದೆ. ಅದಕ್ಕೆ ಮಲ್ಕಲಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಸೊ ಫೈನಲಿ ಮನೆಗೆ ಬಂದಿದ್ದ ತಕ್ಷಣ ಒಂದು ಸೆಕೆಂಡು ಕೆಳಗಡೆ ಕುಂತಿಲ್ಲ. ನಾವು ಸಾಂಬಾರು ಕೊಟ್ಟಿತ್ತು, ದೋಸೆ ಇಟ್ಟು ಕೊಟ್ಬಿಟ್ಟೈತೆ, ಪಾಯಸ, ತಿಂಡಿಗಳು. ಇವಾಗೆಲ್ಲ ಬಿಸಿ ಮಾಡಿ ಇಕ್ತಾಯಿದ್ದೀನಿ. ಮೇಡಮ್ ಅವರು ರೆಡಿ ಆಯ್ತವ್ರೆ. ಅವ್ರಿಗೆ ಡ್ಯೂಟಿಗೆ ಟೈಮ್ ಆಯಿತು. ಇನ್ನು 10 ನಿಮಿಷ ಅಷ್ಟೇ, 8 ಗಂಟೆಗೆ ಡ್ಯೂಟಿ ಟೈಮ್ ಆಯಿತು ಅಂತ ರೆಡಿ ಆಯ್ತವ್ರೆ. ಹೀಗೆ ಈ ಕೆಲಸ ಸಿಕ್ಕಾಯ್ತು ಇವಾಗ. ಈಗ ಅವ್ರು ರೆಡಿ ಆಗೋಷ್ಟರಲ್ಲಿ ಸಾಂಬಾರೆಲ್ಲ ಬಿಸಿ ಮಾಡಿ ಇಟ್ಬಿಟ್ಟು ಆಮೇಲೆ ತಿಂಡಿ ರೆಡಿ ಮಾಡ್ಕೊಂಡೋಗಿ ಅವಳಿಗೆ ತಿಂಡಿ ಕೊಟ್ಬಿಟ್ರೆ ನನ್ನ ಕೆಲಸ ಮುಗೀತು ಅಲ್ಲಿಗೆ. ಸೊ ನೆಕ್ಸ್ಟು ಬೇರೆ ಬೇರೆ ಬ್ಯಾಂಕ್ಗಳಿಗೆ ಹೋಗೋ ಕೆಲಸಗಳಿದೆ. ಸೊ ಅದೆಲ್ಲ ಕೆಲಸ ಮಾಡೋಣ. ಸೊ ಈಗ ಪಟ ಅಂತ ಈ ಕೆಲಸ ಮುಗಿಸ್ತೀನಿ. ಮೇಡಮ್ ಅವ್ರು ರೆಡಿ. ಬಾಬಾ ಟೈಮ್ ಆಯ್ತು ನಿನಗೆ. ಒಂದೇ ಉಸಿರು ಓಡ್ತಾವಳೆ. ಸ್ವಲ್ಪ ನಾಷ್ಟ ತಿನ್ಕೊಂಡು ಮತ್ತೆ 10 ಗಂಟೆ ಮೇಲೆ ಒಂದು ಸತಿ ಹಾಕ್ಬಿಡ್ಬೇಕು. 5 ಗಂಟೆಗೆ ಎದ್ಬಿಟ್ಲಲ್ಲ, ಹೊಟ್ಟೆ ಸಿಗ್ತದಂತೆ. ಬೇಗ ಬಾ. ಅವಳೇನೋ ತಿಂಡಿ ತಿನ್ಕೊಂಡು ಓದ್ಲು, ಡ್ರಾಪ್ ಮಾಡಿ ಬಂದೆ. ಸರ್ ನಾನೇನು ಮಾಡೋದು, ದೋಸೆ ಇಟ್ಟಿತ್ತಲ್ಲ, ಮಮ್ಮಿ ಕೊಟ್ಟಿದ್ದು ಸಾಂಬಾರಲ್ಲಿ ತಿನ್ಕೊಂಡು ಹೋದ್ಲು. ನನಗೆ ಸಾಕಾಗಲ್ಲ ಅಂದ್ಬಿಟ್ಟು ಟೊಮೊಟೊ ಗೊಜ್ಜು ರೆಡಿ ಮಾಡ್ತಾಯಿದ್ದೀನಿ. ಸಾಂಬಾರಲ್ಲಿ ತಿನ್ನೋಕ್ಕಾಗಲ್ಲ ಬೆಳಿಗ್ಗೆ. ಮಮ್ಮಿ ಚಟ್ನಿ ಮಾಡಿಕೊಡು ಅಂದರೆ ಮಾಡಿಕೊಟ್ಟಿಲ್ಲ. ಕೆಟ್ಟೋಗುತ್ತೆ ಹೋಗೋಷ್ಟರಲ್ಲಿ ಬೇಡ ಅಂದ್ಬಿಟ್ಟು. ಸೊ ಅದಕ್ಕೆ ನಾನೇ ಟೊಮೊಟೊ ಗೊಜ್ಜು ಮಾಡ್ಕೊತಾಯಿದ್ದೀನಿ.
ಸೊ ಟೈಮ್ ಇವಾಗ 9 ಗಂಟೆ ಆಗೋಯ್ತು. ಸೊ ನಾನು ಫ್ರೆಶಪ್ ಆಗಿ ಹೋಗಬೇಕು. ಸ್ವಲ್ಪ ಕರೆಂಟ್ ಬಿಲ್ ರೆಡಿ ಮಾಡಿಸೋದಿದೆ ನಮ್ಮ ಮನೆಯದು. ಅದೇನೋ ಬೆಸ್ಕಾಮ್ಗೆ ಹೋಗಿ ಮಾಡಿಸ್ಬೇಕಂತೆ. ಸೊ ಆ ಕೆಲಸಗಳು ಮುಗಿಸಿ ಬ್ಯಾಂಕ್ ಬೇರೆ ಹೋಗಬೇಕು, ಅದು ಕೆಲಸಗಳಿದೆ ಸ್ವಲ್ಪ. ಇವತ್ತು ಫುಲ್ ಡೇ ಇದೇ ವರ್ಕ್ ಹಾಳಾಗ್ಬಿಡ್ತದೆ. ಬನ್ನಿ ನೋಡೋದ ಯಾವ ಟೈಮಲ್ಲಿ ಏನು ಅಂತ ಗೊತ್ತಿಲ್ವೇ ಕೆಲಸಗಳು. ಸೊ ಇವಾಗ ಫಸ್ಟು ಬೆಸ್ಕಾಮ್ ಕೆಲಸ. ಫಸ್ಟು ತಿಂಡಿ ತಿಂದ್ಕೊಂಡು ರೆಡಿ ಆಗಿಬಿಡ್ತೀನಿ. ಸಾರಿ, ವೀಡಿಯೋದಲ್ಲಿ ಜಾಸ್ತಿ ಆವಾಗವಾಗ ಗ್ಯಾಪ್ ಕೊಟ್ಬಿಡ್ತೀನಿ. ಸೊ ಏನು ಮಾಡೋದು, ಕೆಲಸಗಳು ಸ್ವಲ್ಪ ಬ್ಯಾಂಕು ಅದು ಇದು ಹೇಳಿದ್ನಲ್ಲ ಬೆಳಿಗ್ಗೆ, ಆ ಕೆಲಸಗಳೆಲ್ಲ ಮುಗಿಸೋದು ಸ್ವಲ್ಪ ಲೇಟ್ ಆಗೋಯಿತು. ಸೊ ಇವಾಗ ಸಾಯಂಕಾಲ ಬಂದು ಫ್ರೆಶಪ್ ಆಗಿಬಿಟ್ಟು, ಸೊ ಇಲ್ಲಿ ಮಿಂಚು ಇನ್ನೇನು 8 ಗಂಟೆ ಆಯಿತು ಟೈಮು, ಕರೆಕ್ಟಾಗಿ 8 ಗಂಟೆ. ಸೊ ಇನ್ನೇನು ಡ್ಯೂಟಿಯಿಂದ ಬರ್ತಾಳೆ. ಸೊ ಅದಕ್ಕೆ ಇವತ್ತು ಫ್ರೀ ಇದ್ನಲ್ಲ ನಾನೇ, ಅದಕ್ಕೆ ರಸಮ್ ಮಾಡಿಬಿಡೋಣ ಅಂತ ರಸಮ್ ಮಾಡಿದ್ದೀನಿ. ಹೋಮ್ ಮೇಡ್ ರಸಮ್. ಇದು ನೋಡ್ಬಿಟ್ಟು ನಾನು ಇದಕ್ಕೆ ಏನು ಹೇಳ್ತಾಳೆ ಗೊತ್ತಾ, ಈಗ ಸಾರು ತಟ್ಟೆಲಿ ನಿಲ್ಲೋದೇ ಇಲ್ವಲ್ಲ, ಅನ್ನೋ ಗಂಟದೇ ಇಲ್ವಲ್ಲ ಅಂತಾಳೆ. ಪಕ್ಕ ಅದೇ ಡೈಲಾಗ್ ಹೇಳೋದು. ಅವಳು ರಸಮ್ ಮಾಡೋಗೆಲ್ಲ ಇದೇ ಡೈಲಾಗ್ ಹೊಡಿಯೋದು. ಅವಳು ಸಾರ್ಗು ರೈಸ್ ಗಂಟೋದು ಇಲ್ಲ, ತಟ್ಟೆಲಿ ನಿಲ್ಲೋದು ಇಲ್ಲ ಅಂತಾಳೆ. ಬರಲಿ ಇವಾಗ ಇನ್ನೇನು ಫೋನ್ ಮಾಡೋಕ್ಕೆ ಮುಂಚೆ ಹೋಗ್ತೀನಿ, ನಾನೇ ಕರ್ಕೊಬರ್ಬೇಕು. ಸೊ ಊರಿಂದ ಬರುವಾಗ ನಮ್ಮ ಅತ್ತೆಮ್ಮ ಕೊಟ್ಟಿದ್ದು ಇನ್ನೊಂದು ತಿಂಡಿ ಮರೆತು ಬಂದುಬಿಟ್ಟಿದ್ದೆ. ಅದನ್ನು ನನ್ನ ಫ್ರೆಂಡ್ ವೈಫು ಊರಿಂದ ಬರ್ತಾಯಿದ್ರು, ಇವಾಗ ಅವ್ರು ತಗೊಂಬರ್ತವ್ರೆ. ಸೊ ಈಗ ಹೋಗಿ ಅದನ್ನು ಕಲೆಕ್ಟ್ ಮಾಡ್ಕೊಬರಕ್ಕೆ ಹೋಗಬೇಕು ಶ್ರೀನಗರದಲ್ಲಿ. ಸೊ ಈಗ ಇವಳನ್ನ ಕರ್ಕೊಬಂದು ಇವಳು ಬರ್ತಾಳೆ ಏನೋ ಗೊತ್ತಿಲ್ಲ, ಇವಳು ಕನ್ವಿನ್ಸ್ ಮಾಡಿ ಇವಳು ಬರ್ತೀನಿ ಅಂದರೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ನಾನೇ ಹೋಗಿದ್ದು ಬರ್ತೀನಿ. ಯಾಕಂದರೆ ನನಗೆ ರವೆ ಉಂಡೆ ಸಿಕ್ಕಾಪಟ್ಟೆ ಇಷ್ಟ, ಅದನ್ನು ಬಿಟ್ಟಿರೋಕ್ಕಾಗಲ್ಲ ಅಂದ್ಬಿಟ್ಟು ಊರಿಂದ ತರಿಸ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ನಾವು ಹೋಗೋದಿನ್ನು ನೆಕ್ಸ್ಟ್ 15 ಡೇಸ್ ಆಗಿಬಿಡುತ್ತೆ. ಸೊ ಅಲ್ಲಿವರೆಗೂ ಗ್ಯಾಪ್ ಕೊಟ್ಟರೆ ಇರ್ತದೋ ಇರಲ್ವೋ ಯಾರಿಗೂ ಗೊತ್ತು. ನಮ್ಮಮ್ಮ ಅಂತೂ ಜಾಸ್ತಿ ತಿನ್ನಲ್ಲ ಅವರು. ಸೊ ಇವಾಗ ಬನ್ನಿ ಅವಳು ಕರ್ಕೊಬರೋಣ. ಅವ್ಳು ಫೋನ್ ಮಾಡೋಕ್ಕೆ ಮುಂಚೆ ನಾನೇ ಹೋಗ್ಬಿಟ್ರೆ ಬೆಸ್ಟು, ಯಾಕಂದರೆ ಟೈಮ್ ಸೇವ್ ಆಗುತ್ತೆ. ಅವ್ಳು ಫೋನ್ ಮಾಡೋ ಗಂಟ ಕಾಯ್ಕೊ ಕೂತಿದ್ರೆ ಅವ್ಳು ಫೋನು ಮಾಡಲ್ಲ, ಬಿಸಿ ಇದ್ರು ಅಂದ್ಬಿಟ್ಟು 8:15 ಗಂಟೆ ಅಲ್ಲೇ ಇದ್ಬಿಡ್ತಾಳೆ. ಸೊ ಬನ್ನಿ ಕೊಡೋಣ. ನೋಡಿ ಇವಳನ್ನ ಡ್ಯೂಟಿಯಿಂದ ಬರುವಾಗ ನಾನು ಡೈಲಿ ನೋಡ್ತಾನೆ ಇದ್ದೀನಿ, ಏನಾರು ಒಂದು ಕೈಲಿ ಡಬ್ಬಿಗಳು ಹಿಡ್ಕೊಂಡು ಬರ್ತಾನೆ ಇರ್ತಾಳೆ. ಏನು ಮಿಂಚು ಅದು ನಿಂಗೆ ಗಿಫ್ಟ್. ಸುಮ್ಮನೆ ಸಲ್ವಿಲ್ದದೆಲ್ಲ ಬುಕ್ ಮಾಡಿ ನೀನು ದುಡ್ಡು ವೇಸ್ಟ್ ಮಾಡ್ತೀಯ. ಕೈ ಮಿಂಚು ಬಾಕ್ಸ್ ಎತ್ತಿಕೋ. ಎತ್ತಿಟ್ಟಿದ್ದೀನಿ. ಓ ಕೈಕಾಲು ಮುಖ ತೊಳಿ ರವೆ ಉಂಡೆ ಇಸ್ಕೊಬರು ನಡಿ ಮಿಂಚು. ಎಲ್ಲೇ ಕರ್ಕೊಂಡು ಹೋಗ್ತೀಯ? ಶ್ರೀನಗರ. ರವೆ ಉಂಡೆ ಬೇಡ, ಕಾರ್ ಹೋಗ್ತೀನಿ. ಹೌದಾ, ನಡಿ ಅಲ್ಲ ಸುಮಂತ ಮನೆಯಲ್ಲ ಹೋಗಿ ಇಸ್ಕೊಬರು. 6-1-2 ಕೊಟ್ಬಿಟ್ಟು ಹೋಗೋಣ. ಇದು ಪ್ಲೀಸ್ ಏನಾದ್ರು ಕೊಡ್ಸು. ಏಯ್ ನಡಿ, ನಿನ್ಗೆ ಸುಮ್ಮನೆ ಹೊರಗಡೆ ಕರೆದ್ರೆ ಇದೊಂದು ಫಾಲ್ಟು ನಿಂದು. ಹೊರಗಡೆ ಎಲ್ಲರೂ ಹೋಗೋಣ ಅಂತಂದ್ರೆ ಏನಾರು ಕೊಡ್ಸು ಅಂತಾಳೆ. ಉಂಡು ಮನಿಗೆ ಹೋಗ್ತಾಳೆ, ಟೈಮ್ ಅಲ್ಲಿ 8 ಕಾಲ ಕುಂತೈತೆ. ಸರಿ ನಾನು ಬರೋಣ, ನೀನು ಹೋಗಿ. ಕಾಂಗ್ರ್ಯಾಚುಲೇಷನ್, ನಾನೇ ಹೋಗಿದ್ದು ಬರ್ತೀನಿ. ನನಗೇನ ಮತ್ತೆ ಕೊಟ್ಟರು ರೌಂಡ ತಿನ್ನಬೇಕು, ಅದು ಬೇಗ ಆಸೆ ಆಗ್ತಾ ಇದೆ ಅದು ನನಗೆ. ಮಿಂಚು ಯೋಯ್, ನಾವು ಹೋಗ್ತಾ ಇರೋದು ರೌಂಡ್ ಇಸ್ಕೊಬ್ರಕ್ಕೆ. ನೀನೇ ಕೀಪಾಟಿ ರೆಡಿ. ಅಯ್ಯಪ್ಪ, ಅಯ್ಯಪ್ಪ ಇದು ಕತೆ. ಇವಾಗ ಒಂದೊಂದ್ಸತಿ ಲವ್ ಜಾಸ್ತಿ ಆಗೋಯ್ತು, ನಮ್ಗೆ ಭಯನೇ ಆಗೋಯ್ತದೆ. ಆಚೆ ಕೊಡಿಸ್ತೇನೆ ಏನ್ ಓ ಈಗ ಅದಕ್ಕೆ ಪೂಸಿ ಹೊಡಿತಾ ಇರೋದಾ? ಓ ಅಲ್ಲೇ ಆಚೆ ತಿಂಡಿ ಕೊಡಿಸ್ಲಿ ಅಂತ ಪೂಸಿ ಹೊಡಿತಾ ಇರೋದು. ಇದು ಇದೆಲ್ಲ ಹಾಕ್ಬಿಡ, ನಮ್ಮ ಮೇಡಮ್ ನೋಡ್ತಾರೆ. ಓ ನೋಡಿ ಹೆಂಗೆ ಹೆಣ್ಣು ಮಕ್ಕಳು ಯಾವ ರೇಂಜಿಗೆ ಪೂಸಿ ಹೊಡಿತಾವಳೆ ಅಂದ್ರೆ ಇವಳು. ಲೈಟ್ಗಳು ಆಫ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ನಿಂಗೆ. ನಡಿ ಬೀಗ ಹಾಕು. ಇದು ಇಲ್ಲಿ ನನ್ನ ಹಸ್ಬೆಂಡ್ ಮಾಡೋದೆಲ್ಲ ಇದೇ ಥರ ಕೆಲಸ. ನೋಡಿ ಪೆಟ್ರೋಲ್ ಹಾಕಿಸ್ಕೊಳ್ದೆ, ಪೆಟ್ರೋಲ್ ಖಾಲಿಯಾಗಿ ತಳ್ಕೊಂಡು ಹೋಗ್ತಾ ಇದ್ದಾರೆ ಪೆಟ್ರೋಲ್ ಬಂಕ್ಗೆ. ಜೊತೆ ನನ್ನೂ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಆಫ್ಟರ್ ಲಾಂಗ್ ಟೈಮ್ ಈ ರೋಡಿಗೆ ಬಂದು ಸಡನ್ನಾಗಿ ಪೆಟ್ರೋಲ್ ಖಾಲಿಯಾಗಿ ನೋಡ್ಕೊಳ್ದೆ. ಈ ರೋಡ್ಗೆ ಯಾವಾಗ ಬಂದಿದ್ವಿ ಇದು ನಾವು? ಹ್ಞೂ, ನಾನು ತಳಲ್ಲ, ಗಾಡಿ ಬೇಕಾದ್ರೆ ಬಿಟ್ಬಿಟ್ಟು ಬಾ. ಹೆಂಗೋ ಪಕ್ಕದಲ್ಲೇ ಇತ್ತು ಪೆಟ್ರೋಲ್ ಬಂಕು. ಇಲ್ಲ ಅಂದರೆ ನನ್ನ ಹಸ್ಬೆಂಡ್ ಕೈಲಿ ಎಷ್ಟು ಕಿಲೋಮೀಟ್ರ್ ಆಯ್ತು ಅಷ್ಟು ಕಿಲೋಮೀಟ್ರ್ ತಳ್ಳಿಸ್ತಾ ಇದ್ದೆ. ಇಲ್ವಾ? ಹಾಂ, ಪೆಟ್ರೋಲ್ ಬಂಕ್ ಇಲ್ವಾ? ಪೆಟ್ರೋಲ್ ಇಲ್ವಾ? ಲೈಟ್ನಾರ ಆಫ್ ಮಾಡ್ರೆ ಸುಮ್ಮನೆ ಏನು
ನನ್ನ ಹಸ್ಬೆಂಡ್ಗೆ ಫುಲ್ ಕೋಪ ಬಂದ್ಬಿಡ್ತು. ಅಲ್ಲಿಂದ ತಿಳ್ಕೊಂಡು ಬಂದ್ರ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಇಲ್ವಂತೆ. ನಾನು ಇನ್ನೂ ಈ ಪೆಟ್ರೋಲ್ ಬಂಕ್ ಹತ್ರನೇ ನಿಂತಿದ್ದೀನಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ಗಾಡಿ ಥ್ರೋ ಮಾಡ್ಕೊಂಡು ಇಲ್ಲಿವರೆಗೆ ಬಂದೇ ಬಿಟ್ರು. ಎಷ್ಟು ಟ್ರಾಫಿಕ್ ಇದೆ ಅಂದರೆ ರೋಡ್ ಕ್ರಾಸ್ ಮಾಡೋಕ್ಕೂ ಆಗ್ತಾಯಿಲ್ಲ ನನಗೆ. ನನ್ನ ಹಸ್ಬೆಂಡ್ ಇಲ್ಲಿ ಬಂದು ನಿಂತಿದ್ದಾರೆ ನೋಡಿ, ಆಲ್ರೆಡಿ ಬರ್ತಾ ಇದ್ದಾರೆ ತಳ್ಕೊಂಡು ಪಾಪ. ಅಲ್ಲಿರೋ ಪೆಟ್ರೋಲ್ ಬಂಕಿಂದ ಇಲ್ಲ ಅಂತ ಇಲ್ಲಿವರೆಗೂ ಬಂದಾಯಿತು. ಇನ್ನು ಪೆಟ್ರೋಲ್ ಹಾಕಿಸ್ತಾ ಇದ್ದಾರೆ. ನಾನು ಇನ್ನೂ ಈ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬ್ಯಾಂಗ್ಳೂರಲ್ಲಿ ಇದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ, ಪೆಟ್ರೋಲೇ ಸಿಗ್ತಿಲ್ಲ. ಇರೋ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲೇ ಇಲ್ಲ, ಎಲ್ಲೋ ಒಂದೊಂದು ಕಡೆ ಸಿಗ್ತಾ ಇದೆ ಅಷ್ಟೇ. ಇನ್ನು ಹಾಕಿಸ್ತಾ ಇದ್ದಾರೆ ನೋಡಿ ಅಲ್ಲಿ. ಎಕ್ಸ್ಪೀರಿಯನ್ಸ್ ಗಾಡಿ ತಳ್ಳಿದ್ದು ರೋಪರ್ ನನ್ನ ಮಕ್ಕಳು ಬಂಕಲ್ಲಿ ಪೆಟ್ರೋಲ್ ಇಲ್ಲ ಅಂದರೆ ಲೈಟ್ ಆಫ್ ಮಾಡ್ಕೊಂಡು ಸಾಯ್ಬೇಕು. ಅಲ್ಲಿ ಅಷ್ಟು ದೂರದಿಂದ ತಳ್ಕೊ ಬಂದಿದ್ದೀನಿ, ಅಲ್ಲಿಗೆ ಹೋದ್ಮೇಲೆ ಪೆಟ್ರೋಲ್ ಇಲ್ಲ ಅಂತ ನಂಗೆ ಗೂಬ ನನ್ನ ಮಗ. ಹೋಗ್ಲಿ ಬಿಡು ಆಯಿತು. ಕೊನೆಗೂ ರವೆ ಉಂಡೆ ತಂದುಬಿಟ್ವಿ ಇಲ್ಲಿ. ಅಯ್ಯಪ್ಪ ಇವತ್ತು ಟೇಸ್ಟ್ ನೋಡ್ತೀನಿ ಫಸ್ಟ್ ನಾನು. ಆಹಾ, ನೀನು ಓವರ್ ಆ್ಯಕ್ಟಿಂಗ್ ನೋಡೋಕ್ಕೆ ಇವಳು ಓವರ್ ಆ್ಯಕ್ಟಿಂಗು. ನನ್ನ ಫೇವ್ರೇಟು ಅಂತ ಉರಿ ಅವಳಿಗೆ, ಹೊಟ್ಟೆ ಉರಿ ಅವಳಿಗೆ. ನಂಗೆ ಇಷ್ಟನೇ ಆಗಲ್ಲ ಸ್ವೀಟ್. ಲಾಸ್ಟ್ ಟೈಮು ರವೆ ಉಂಡೆ ಮಾಡಿಕೊಟ್ಟಿದ್ರು ನಮ್ಮ ಮನೇಲಿ. ಆಷಾಢಕ್ಕೆ ನಾನು ಕರ್ಕೊಂಡು ಹೋಗಿ ಬಂದಾಗ ಬದಿಕೆ ಬರ್ಬಾರ್ದು, ಅವಾಗ ತಿಂಡಿ ಮಾಡ್ಕೊಂಡು ಬಂದಿದ್ರಲ್ಲ, ಅಷ್ಟು ರವೆ ಉಂಡೆ ಇವರೊಬ್ಬರೇ ತಿಂದಿರೋದು ಸಾಹೇಬ್ರು. ನನಗೊಂದು ಟೇಸ್ಟ್ ಕೂಡ ನೋಡಿಲ್ಲ. ಇದು ಸೂರ್ಯವಂಶದ್ದು ವಿಷ್ಣುವರ್ಧನ ತಿನ್ನಿಸ್ತಾಳಲ್ಲ, ಆ ರವೆ ಉಂಡೆ ಇದು. ಅಯ್ಯೋ, ಆ ರವೆ ಉಂಡೆ ಆದರೆ ಇಷ್ಟಕ್ಕೆಲ್ಲ ಕೊಳ್ತೋಗ್ಬಿಟ್ಟಿರುತ್ತೆ. ಟೈಮ್ 10 ಕಾಲಾಗೋಯ್ತು. ಹೋಗಿ ಮಾತಾಡ್ಕೊಂಡು ಓತ್ಲ ಹೊಡ್ಕೊಂಡು ಇಸ್ಕೊ ಬರೋಷ್ಟರಲ್ಲಿ. ಸೊ ಈಗ ಡಿನ್ನರ್ ಟೈಮು, ಎಲ್ಲ ರೆಡಿ ಮಾಡ್ತಾಳೆ ಊಟ ಮಾಡೋಕ್ಕೆ. ಸೊ ಈ ವಿಡಿಯೋನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಂಗೆ ಬಿಡು ಮಿಂಚು ಅದೆಲ್ಲ ಎತ್ಕೊಂಬೆಲ್ಲ ಕುಕ್ಕರಲ್ಲ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಎಲ್ರಿಗೂ ಶುಭರಾತ್ರಿ. ಗುಡ್ ನೈಟ್. ಲವ್ ಯು ಆಲ್. ಬಾಯ್.